ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗೇನೈತಿ ಎಲ್ಲ ಸ್ಟೂಡೆಂಟ್ ಏನೈತಲ್ಲ ನೀಟ್ 2026 ಎಕ್ಸಾಮ್ ಅಂತೂ ಕಂಪ್ಲೀಟ್ ಆಗೈತಿ. ಮತ್ತು ಈಗೇನೈತೆ ಬಹಳಷ್ಟು ಸ್ಟೂಡೆಂಟ್ ಏನೈತಲ್ಲ ಮಾರ್ಕ್ಸನ್ನು ಏನೈತಲ್ಲ ಕ್ಯಾಲ್ಕುಲೇಷನ್ ಮಾಡತ್ತಿರ್ತಾರೆ. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ ಆಗಿರ್ಬೋದು ಮಾರ್ಕ್ಸ್ ನೋಡಿ ಖುಷಿನೂ ಆಗ್ತಿರ್ತೈತಿ. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟಿಗೆ ಏನೈತಲ್ಲ ಇನ್ನೂ ಮಾರ್ಕ್ಸನ್ನು ತಗೋಬೇಕು ಅನ್ನೋದೇನೈತಲ್ಲ ಒಂದು ಸ್ವಲ್ಪ ಮನಸ್ದಾಗಂತೂ ಇದ್ದೇ ಇರ್ತೈತಿ. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ ಏನೈತಲ್ಲ ಬೇರೆ ಫೀಲ್ಡಿಗೆ ಇಂಜಿನಿಯರಿಂಗ್ ಮಾಡೋ ಮತ್ತು ಇಲ್ಲೇ ಮೆಡಿಕಲ್ ಮಾಡೋನು ಯೋಚನೆನೂ ಇರ್ತೈತಿ. ಮತ್ತು ಕೆಲವೊಂದಿಷ್ಟು ಏನಂದ್ರೆ ಆಲ್ರೆಡಿ ಇನ್ನೊಂದು ಡ್ರಾಪ್ ತಗೋನು ಅಂಥೇಳಿ ಯೋಚನೆನೂ ಇರ್ತೈತಿ. ಅದಕ್ಕಿಂತ ಮುಂಚೆ ಇದೊಂದು ಇಂಪಾರ್ಟೆಂಟ್ ಏನಂದ್ರೆ ಕೌನ್ಸ್ಲಿಂಗ್ ಪ್ರೋಸೆಸ್. ಇಲ್ಲಿ ಏನೈತಲ್ಲ ನೀವೇನೈತಲ್ಲ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕಾಗಿರ್ತೈತಿ, ಬಹಳಷ್ಟು ಇಂಪಾರ್ಟೆಂಟ್ ಇರ್ತೈತಿ. ಮತ್ತು ಅದ್ರ ಬೇಕಂದ್ರೆ ಕಾಲೇಜನ್ನು ಸೆಲೆಕ್ಟ್ ಮಾಡ್ಬೇಕಂದ್ರೆ ಕಟ್ ಆಫ್ ಮಾರ್ಕ್ಸ್ ಎಷ್ಟೆಷ್ಟೈತಿ, ಯಾವ್ಯಾವ ಕಾಲೇಜಿಗೆ ಎಷ್ಟು ಕಟ್ ಆಫ್ ನಿಂದಿರ್ತೈತಿ ಅನ್ನೋದು ಏನೈತಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಅದಕ್ಕಾಗಿನ ಈ ವರ್ಷ ಕಟ್ ಆಫ್ ಎಷ್ಟು ಹೋಗ್ಬೋದು ಮತ್ತು ಈ ವಿಡಿಯೋದಾಗ ಏನೈತಲ್ಲ ಕಂಪ್ಲೀಟ್ ಡೀಟೇಲಾಗಿ ಏನೈತಲ್ಲ ತಿಳಿಸ್ಕೊಡ್ತಾನೆ. ಇದ್ರೊಳಗೆ ಏನಂದ್ರೆ ಈ ವಿಡಿಯೋ ಒಳಗೆ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿ ಕಿಮ್ಸ್ ಹುಬ್ಬಳ್ಳಿದು ಏನೈತಲ್ಲ ಎಷ್ಟು ಮಾರ್ಕ್ಸ್ ತಗೋಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತಾನೆ. ಮತ್ತು ನೀಟ್ 2026 ಒಳಗೆ ಎಷ್ಟು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೋಗ್ಬೋದು ಅನ್ನೋದೇನೈತಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾನೆ. ಮತ್ತು ಪೇಪರ್ ಡಿಫಿಕಲ್ಟಿ ಅನಲೈಸಸ್ ನೋಡೋದಾದ್ರೆ ನಾನು ನಮ್ಮ ಫ್ರೆಂಡ್ಸಿಗಾಗಿರ್ಬೋದು ಎಲ್ಲರಿಗೂ ಕೇಳಿ ಕ್ವಶನ್ ಪೇಪರ್ ಏನೈತಿ ಮಾಡ್ರೇಟ್ ಐತಿ, ಒಂದು ಸ್ವಲ್ಪ ಇರೋದ ನೀಟ್ ಎಕ್ಸಾಮ್ ಐತಿ ನ್ಯಾಷನಲ್ ಲೆವೆಲ್ ತನ ಎಕ್ಸಾಮ್ ಐತೆ ಅಂದ್ರೆ ಕ್ವಶನ್ ಪೇಪರ್ ಲೆವೆಲ್ ಇರೋದನ. ಮತ್ತು ಈ ವರ್ಷ ಪೇಪರ್ ಅಂತೂ ಆಲ್ಮೋಸ್ಟ್ ಆಲ್ ಎಲ್ಲರೂ ಬರ್ದಿರ್ತಾರೆ. ಮತ್ತು ಕಟ್ ಆಫ್ ಇನ್ಕ್ರೀಸ್ ಆಗ್ಬೋದನ ಅಂತ ಹೇಳಿ ಬಹಳಷ್ಟು ಜನ ಕೇಳಿರ್ತಾರೋ. ಆಲ್ಮೋಸ್ಟ್ ಆಲ್ ಪ್ರತಿ ವರ್ಷ ಏನೈತಲ್ಲ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಕಟ್ ಆಫ್ ಏನೈತಲ್ಲ ಇನ್ಕ್ರೀಸ್ ಆಗೇ ಆಗ್ತೈತಿ. ಮತ್ತು ಈ ವಿಡಿಯೋ ಒಳಗೆ ಆಲ್ಮೋಸ್ಟ್ ಆಲ್ 2025 ಒಳಗಿನ ಕ್ವಶನ್ ಪೇಪರ್ ನೋಡೋದಾದ್ರೆ ಬಹಳಷ್ಟು ಟಫ್ ಇತ್ತು. ಮತ್ತು 2025 ಅಂದ್ರೆ 2024 ಒಳಗಿಂದ ಕ್ವಶನ್ ಪೇಪರ್ ನೋಡೋದಾದ್ರೆ ಫುಲ್ ಒಂದು ಸ್ವಲ್ಪ ಈಸಿನೇ ಇತ್ತು. ಅದ್ರ ಮೇಲೆ ಏನೈತಲ್ಲ ಕಟ್ ಆಫನ್ನು ಡಿಸೈಡ್ ಮಾಡ್ಬೋದು. ನಮ್ಮ ಕರ್ನಾಟಕ ಒಳಗಾಗಿರಲಿ ಎಷ್ಟು ರೌಂಡ್ ಇರ್ತಾವಂದ್ರೆ ಟೋಟಲ್ ಆಗಿ 3 ರೌಂಡ್ ಇರ್ತಾವೆ. ರೌಂಡ್ 1 ರೌಂಡ್ 2 ಮಾಪ್ ಅಪ್ ರೌಂಡ್ ಅಂತ ಹೇಳಿ 3 ರೌಂಡ್ ನಡೀತಾವೆ. ನಾವು ಆಲ್ಮೋಸ್ಟ್ ಆಲ್ ಏನೈತಲ್ಲ ಫಸ್ಟ್ ರೌಂಡಿಗೆ ಎಷ್ಟು ಕಟ್ ಆಫ್ ನಿಂತಿರ್ತೈತಿ ಅದನ್ನೇ ಏನೈತಲ್ಲ ಪ್ರತಿ ವರ್ಷ ಫೈನಲ್ ಮಾಡ್ತಿದ್ದೀವಿ. ಮತ್ತು ಉಳ್ದಿದ್ದು ರೌಂಡ್ದಾಗ ಒಂದು ಸ್ವಲ್ಪ ಕಟ್ ಆಫ್ ಏನೈತಲ್ಲ ವೇರಿಯೇಷನ್ ಆಗೇ ಆಗ್ತೈತಿ. ಮತ್ತು ಲಾಸ್ಟ್ ಇಯರ್ 2025 ಒಳಗೆ ಏನೈತಿ ನಮ್ಮ ಕರ್ನಾಟಕ ಒಳಗೆ ಟೋಟಲ್ ಆಗಿರುವಂಥ MBBS ಸೀಟ್ ಎಷ್ಟಂದ್ರೆ 10,229 ಸೀಟ್. ಇದೇನೈತಿ KA ಕೌನ್ಸ್ಲಿಂಗ್ ಮುಖಾಂತರ ಅಡ್ಮಿಷನ್ ಆಗಿದ್ದು ಅಂದ್ರೆ ಎಷ್ಟಂದ್ರೆ 10,229 ಸೀಟ್. ನಮ್ಮ ಕರ್ನಾಟಕ ಒಳಗೆ ಲಾಸ್ಟ್ ಇಯರ್ ಎಷ್ಟು ಸೀಟ್ ಇನ್ಕ್ರೀಸ್ ಆಗ್ಯಾವಂದ್ರೆ 1277 ಅಂದ್ರೆ 1,277 ಸೀಟ್ ಏನೈತಲ್ಲ ಇನ್ಕ್ರೀಸ್ ಆಗ್ಯಾವ. ಮತ್ತು ಈ ಕಟ್ ಆಫ್ದು ಏನಂದ್ರೆ ಲಾಸ್ಟ್ ಇಯರ್ 2025 ಒಳಗೆ ಯಾವ್ದು ಕಟ್ ಆಫ್ ಅಂದ್ರೆ ಸೆಕೆಂಡ್ ರೌಂಡ್ ಒಳಗೆ ಎಷ್ಟು ಕಟ್ ಆಫ್ ನಿಂತಿತ್ತು ಅದ್ರ ಬೇಸಸ್ ಮೇಲೆ ಮಾಡೇನಿ. ಆಲ್ಮೋಸ್ಟ್ ಆಲ್ ಏನೈತಲ್ಲ ಕಟ್ ಆಫ್ ವೇರಿಯೇಷನು ಆಗ್ತಿರ್ತೈತಿ, ಒಂದು ಸ್ವಲ್ಪ ಹೆಚ್ಚು ಕಡಿಮೆನೂ ಆಗ್ಬೋದು. ಇದೇನು ಫೈನಲ್ ಆಗಿರುವಂಥ ಕಟ್ ಆಫು ಅಲ್ಲ. ಮತ್ತು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮಗೇನಾರೇ ಕೌನ್ಸ್ಲಿಂಗ್ ಗೈಡೆನ್ಸ್ ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರಿಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಇನ್ಸ್ಟಾಗ್ರಾಮ್ ಪೇಜೂ ಐತಿ, ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗೂ ಕೊಟ್ಟಿರ್ತಾನೆ, ಅಲ್ಲಿ ಏನೈತಲ್ಲ ಹೋಗಿ ಫಾಲೋ ಮಾಡಿರಿ. ನೀವು ಹೆಂಗೆ ಫಾಲೋ ಮಾಡ್ತಿರಲ್ಲ ಹಂಗೆ ನಾನು ಒಂಥರ ಮೋಟಿವೇಶನ್ ಸಿಗ್ತೈತಿ, ಅದಕ್ಕೋಸ್ಕರ ನಾವು ಫಾಲೋ ಮಾಡಿರಿ. ಇನ್ನೊಂದು ಏನಂದ್ರೆ ಆಲ್ಮೋಸ್ಟ್ ಆಲ್ ಮಾರ್ಕ್ಸ್ ವರ್ಸಸ್ ರ್ಯಾಂಕನ್ನು ಕಂಪ್ಯಾರಿಸನ್ ಅಂತಲೇ ಬಹಳಷ್ಟು ಇಂಪಾರ್ಟೆಂಟ್. ನೋಡ್ಬೋದು ನೀವು ಓಕೆ 500 ಮಾರ್ಕ್ಸಿಗೆ 2025 50,000 ರ್ಯಾಂಕಿಂಗ್ ಇತ್ತು. 2024 2,08,000 ರ್ಯಾಂಕಿಂಗ್ ಇತ್ತು. ಮತ್ತು 2023 1,08,000 ರ್ಯಾಂಕಿಂಗ್ ಇತ್ತು. ಆಲ್ಮೋಸ್ಟ್ ಆಲ್ ಏನೈತಲ್ಲ ನೋಡ್ಬೋದು ನೀವು ಹೆಂಗೆ ಕಟ್ ಆಫ್ ಆಗಿರ್ಬೋದು, ವೇರಿಯೇಷನ್ ಆಗ್ತೈತಿ. ಆದ್ರೆ ರ್ಯಾಂಕಿಂಗ್ ಇದೇನೈತಲ್ಲ ಒಂದು ಸ್ವಲ್ಪ ವೇರಿಯೇಷನ್ ಆಗೇ ಆಗ್ತೈತಿ. ಈಗ ಯಾವುದಂದ್ರೆ ಕಿಮ್ಸ್ ಹುಬ್ಬಳ್ಳಿ
ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಏನೈತಲ್ಲ 9,30,30,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ ಏನೈತೆ 64,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು NCC ಏನೈತಿ 5,19,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಎಕ್ಸ್ ಡಿಫೆನ್ಸ್ ಏನೈತಲ್ಲ 19,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ನೋಡುವುದಾದ್ರೆ SC ಕ್ಯಾಟಗರಿ ಜನರಲ್ ಮೆರಿಟ್ ಏನೈತಲ್ಲ 69,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಅದು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಕಟ್ ಆಫ್ ನಿಂತೈತಿ ಅಂದ್ರೆ 69,000 ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ ಆಲ್ಮೋಸ್ಟ್ ಆಲ್ 69,000 ಓಕೆ 487 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 74,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ 483 ಮಾರ್ಕ್ಸಿಗೆ. ಮತ್ತು ಕನ್ನಡ ಮೀಡಿಯಂ ಏನೈತಿ 1,27,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಅದು ಎಷ್ಟು ಮಾರ್ಕ್ಸ್ ಅಂದ್ರೆ ಓಕೆ 488 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ರೂರಲ್ ಏನೈತಿ 98,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. 98,000 ಅಂದ್ರೆ ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 468 ಮಾರ್ಕ್ಸ್ಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಈ ವರ್ಷನೂ ಹೆಚ್ಚು ಕಡಿಮೆ ಕಟ್ ಆಫ್ ಅಂತೂ ವೇರಿಯೇಷನ್ ಆಗ್ಬೋದು. ಇಲ್ಲಿ ಏನು ರ್ಯಾಂಕಿಂಗ್ ತೋರ್ಸೇನಿ ಈ ಒಂದು ಪ್ಲಸ್ ಒಂದು 5,000ನೂ ಆಗ್ಬೋದು, ಮೈನಸ್ ಒಂದು 5,000ನೂ ಆಗ್ಬೋದು. 69,000 ಕಟ್ ಆಫ್ ಇದ್ದದ್ದು 73,000ನೂ ಆಗ್ಬೋದು. ಇಲ್ಲಾದ್ರೆ ಒಂದು 5-6,000 ಅಂತೂ ಡಿಫ್ರೆನ್ಸ್ ಆಗೇ ಆಗ್ತೈತಿ. ಮಾರ್ಕ್ಸ್ದು ಏನೈತಿಲ್ಲ ಲಾಸ್ಟ್ ಇಯರ್ 2025 ಮತ್ತು 2024 ಏನೈತಿಲ್ಲ ಮಿಡ್ ರೇಂಜ್ ಒಳಗೆ 2023 ಮತ್ತು 2024 ಮಿಡ್ ರೇಂಜ್ ಒಳಗೆ ಎಲ್ಲರೇ ಬರತ್ತಿತ್ತಂದ್ರೆ ನೀವೇನೈತಿಲ್ಲ ಸೇಫರ್ ಝೋನ್ ಅಂತಲೇ ಹೇಳ್ಬೋದು. ಸೀಟ್ ಅಂತೂ ಸಿಗ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ ಓಕೆ ST ಕ್ಯಾಟಗರಿ ಜನರಲ್ ಮೆರಿಟ್ ಏನೈತಿಲ್ಲ 71,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಅದು ಎಷ್ಟು ಅಂದ್ರೆ 480 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ಕನ್ನಡ ಮೀಡಿಯಂ ಏನೈತಿ 71,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಅಂದ್ರೆ 71,000 ಅಂದ್ರೆ 480 ಮಾರ್ಕ್ಸ್ಗೆನ ಕಟ್ ಆಫ್ ನಿಂತೈತಿ. ಮತ್ತು ರೂರಲ್ ಏನೈತಿ 76,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. 76,000 ಅಂದ್ರೆ 482 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ಕ್ಯಾಟಗರಿ 1 ಜನರಲ್ ಮೆರಿಟಿಗೆ ಏನೈತಿ 64,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. 491 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ನೋಡೋದಾದ್ರೆ 2A ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತಿಲ್ಲ 22,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. 22,000 ರ್ಯಾಂಕಿಗೆ ಅಂದ್ರೆ 532 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಹೈದರಾಬಾದ್ ಕರ್ನಾಟಕನು ಸೇಮ್ ರ್ಯಾಂಕಿಗೆನ ಅಲಾಟ್ಮೆಂಟ್ ಆಗೈತಿ. 1,000 ಒಳಗೆ ಒಂದು 500-600 ಅಂತೇಳಿ ಇರ್ತೈತಿ. ಆಲ್ಮೋಸ್ಟ್ ಆಲ್ 22,000 ಚಿಲ್ಲರನೇ ಇರ್ತೈತಿ. ಒಂದು 700-800 ಇರ್ತೈತಿ. ಒಂದು ಸ್ವಲ್ಪ ಪ್ರತಿ ವರ್ಷ ಏನೈತಿಲ್ಲ ಈ ವರ್ಷನೂ 20,000ದಿಂದ ಒಂದು 25,000 ತನಕ ಕಟ್ ಆಫ್ ಅಂತೂ ಹೋಗ್ತೈತಿ. ಮತ್ತು ಕನ್ನಡ ಮೀಡಿಯಂ ಏನೈತಿ 29,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಅಂದ್ರೆ 524 ಮಾರ್ಕ್ಸಿಗೆ. ಮತ್ತು ರೂರಲ್ ಏನೈತಿ 30,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ 522 ಮಾರ್ಕ್ಸಿಗೆ. ನೆಕ್ಸ್ಟ್ ನೋಡೋದಾದ್ರೆ 2B ಕ್ಯಾಟಗರಿ ಜನರಲ್ ಮೆರಿಟ್ ಏನೈತಿಲ್ಲ 25,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಅದು ಎಷ್ಟು ಮಾರ್ಕ್ಸ್ ಅಂದ್ರೆ 25,000 ಅಂದ್ರೆ ಎಷ್ಟಂದ್ರೆ 530 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ರೂರಲ್ ಏನೈತಿ 32,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಅಂದ್ರೆ ಎಷ್ಟು ಮಾರ್ಕ್ಸ್ ಅಂದ್ರೆ 520 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ನೋಡೋದಾದ್ರೆ 3B ಕ್ಯಾಟಗರಿ ಜನರಲ್ ಮೆರಿಟ್ ಏನೈತಿ 21,000ಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ 535 ಮಾರ್ಕ್ಸಿಗೆ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 18,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಅಂದ್ರೆ 339 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಮತ್ತು ರೂರಲ್ದು ಏನೈತಿ 21,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ 3A ಕ್ಯಾಟಗರಿ ಜನರಲ್ ಮೆರಿಟ್ 16,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಅಂದ್ರೆ ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 543 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 17,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಅಂದ್ರೆ 541 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ನೋಡೋದಾದ್ರೆ ರೂರಲ್ದು ಏನೈತಿ 21,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ
534 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಜನರಲ್ ಮೆರಿಟ್ ಏನೈತಿ 13,000 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. 13,000 ಅಂದ್ರೆ ಲಾಸ್ಟ್ ಇಯರ್ 549 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. 549 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಹೈದ್ರಾಬಾದ್ ಕರ್ನಾಟಕ ಏನೈತ್ಲ 15,000 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಅಂದ್ರೆ ಎಷ್ಟು ಮಾರ್ಕ್ಸ್ ಅಂದ್ರೆ 545 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಕನ್ನಡ ಮೀಡಿಯಂ ಏನೈತಿ 23,000 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಓಕೆ ರೂರಲ್ ಏನೈತಿ 20,000 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಎಷ್ಟು ಮಾರ್ಕ್ಸ್ ಅಂದ್ರೆ 20,000 535 ಮಾರ್ಕ್ಸಿಗೆ. ಮತ್ತು ಹೈದ್ರಾಬಾದ್ ಕರ್ನಾಟಕ 21,000 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಅಂದ್ರೆ 535 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊತಾನೆ. ಥ್ಯಾಂಕ್ ಯು.